ಮಳೆ ಎಂಬುದು ಮಾಯವಾಗಿದೆ. ಆಗಸದಲ್ಲಿ ಮೋಡಗಳು ಕಾಣಿಸಿಕೊಂಡರೂ ಮಳೆಹನಿಯಾಗಿ ಧರೆಗೆ ಸುರಿಯುತ್ತಿಲ್ಲ. ಮಳೆ ಇಲ್ಲದೆ ಬೆಳೆಗಳು ಒಣಗುತ್ತಿವೆ. ಮಳೆ ಇಲ್ಲದೆ ಫಸಲು ಬರುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಮಾಡಿದ ಖರ್ಚು ಬಾರದೆ ರೈತರ ಸಾಲ ಬೆಟ್ಟದಂತೆ ಬೆಳೆಯುವ ಆತಂಕ ಕಾಡುತ್ತಿದೆ. ನೀರಾವರಿ ಕೃಷಿ ಇರುವ ರೈತರು ನೀರಾವರಿ ಕೃಷಿ ಮೂಲಕವಾದರೂ ಬೆಳೆ ಉಳಿಸಿಕೊಳ್ಳಬೇಕು ಅಂದರೆ ಈಗ ಅದರ ಮೇಲೂ ಕಳ್ಳರ ಕಣ್ಣು ಬಿದ್ದಿದೆ. ಇದು ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ. ಕಳ್ಳರ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿರುವ ರೈತರು. ಪಂಪ್ಸೆಟ್ ಕೇಬಲ್ಗಳೇ ಗಯಾಬ್. ಕೇಬಲ್ ಕಳ್ಳತನ ಆಗಿರುವುದಕ್ಕೆ ದಿಕ್ಕು ತೋಚದಂತೆ ನಿಂತಿರುವ ರೈತರು. ಕಳ್ಳರನ್ನ ಹಿಡಿರಿ, ನಮ್ಮನ್ನು ಬದುಕಿಸಿರಿ ಅಂತಿರುವ ಅನ್ನದಾತರು. ಹೌದು, ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ರೈತರ ಜಮೀನುಗಳಲ್ಲಿ ಕಂಡುಬಂದ ದೃಶ್ಯಗಳಿವು. ಪ್ರಸಕ್ತ ವರ್ಷ ಮುಂಗಾರು ಮಳೆ ಮಾಯವಾಗಿದೆ. ಮುಂಗಾರು ಪೂರ್ವದಲ್ಲಿ ಬಿದ್ದ ಮಳೆಗೆ ರೈತರು ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ನಂತರ ಮಳೆ ಮಾಯವಾಗಿದೆ. ಇದರಿಂದ ಮಳೆಯನ್ನೇ ನಂಬಿರುವ ರೈತರು ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜಮೀನುಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿಕೊಂಡು ನೀರಾವರಿ ಕೃಷಿ ಮಾಡುತ್ತಿರುವ ರೈತರು ಒಣಗುತ್ತಿರುವ ಬೆಳೆಗೆ ನೀರು ಹಾಯಿಸಿ ಬದುಕಿಸಿದರಾಯಿತು ಅಂದರೆ ಈಗ ಅದಕ್ಕೂ ಸಂಚಕಾರ ಬಂದೊದಗಿದೆ. ರೈತರು ಇಲ್ಲದ ಸಮಯ ನೋಡಿಕೊಂಡು ಜಮೀನಿಗೆ ನುಗ್ಗುತ್ತಿರುವ ಕಳ್ಳರು ಬೆಲೆ ಬಾಳುವ ಪಂಪ್ಸೆಟ್ಗಳ ಕೇಬಲ್ಗಳನ್ನೇ ಕದ್ದುಕೊಂಡು ಪರಾರಿಯಾಗುತ್ತಿದ್ದಾರೆ. ಕರ್ಜಗಿ ಗ್ರಾಮ ಒಂದರಲ್ಲೇ ಸುಮಾರು 22ಕ್ಕೂ ಅಧಿಕ ರೈತರ ಜಮೀನುಗಳಲ್ಲಿನ ಪಂಪ್ಸೆಟ್ ಕೇಬಲ್ಗಳಿಗೆ ಕದಿಮರು ಕಣ್ಣ ಹಾಕಿ ಪರಾರಿಯಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿರುವ ಜಮೀನುಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದಾರೆ. ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಕೊಳವೆ ಬಾವಿ ನೀರು ಉಣಿಸಿ ಬೆಳೆಗಳನ್ನು ಬದುಕಿಸಬೇಕು ಅಂದುಕೊಂಡರೆ ಪಂಪ್ಸೆಟ್ಗೆ ವಿದ್ಯುತ್ ಸಮಸ್ಯೆ ಒಂದೆಡೆಯಾದರೆ ಕಳ್ಳರ ಕಾಟ ರೈತರ ನಿದ್ದೆಗೆಡಿಸಿದೆ. ಕಳ್ಳರ ಕೃತ್ಯಕ್ಕೆ ರೈತರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಈಗಾಗಲೇ ಬಿತ್ತನೆ ಬೀಜ, ರಸಗೊಬ್ಬರ ಅದು ಇದು ಅಂತ ಕೃಷಿಗಾಗಿ ಸಾಕಷ್ಟು ಖರ್ಚು ಮಾಡಿರುವ ರೈತರಿಗೆ ಕಳ್ಳತನ ಆಗಿರುವ ಕೇಬಲ್ ತಂದು ಹಾಕಿಕೊಳ್ಳುವುದು ತೀರಾ ಕಷ್ಟದ ಕೆಲಸವಾಗಿದೆ. ಕರ್ಜಗಿ ಗ್ರಾಮದ ರೈತರ ಜಮೀನುಗಳಲ್ಲಿನ ಕೇಬಲ್ ಕಳ್ಳತನ ಕುರಿತು ರೈತರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೇವಲ ಕರ್ಜಗಿ ಮಾತ್ರವಲ್ಲ, ಜಿಲ್ಲೆಯ ಹಲವೆಡೆ ರೈತರ ಜಮೀನುಗಳಲ್ಲಿನ ಕೇಬಲ್ ಕಳ್ಳತನ ಆಗುತ್ತಿವೆ. ಪೊಲೀಸರು ಆದಷ್ಟು ಬೇಗ ಕಳ್ಳರನ್ನು ಹಿಡಿದು ಜೈಲಿಗೆ ಅಟ್ಟಿದರೆ ಬರದಿಂದ ಕಂಗೆಟ್ಟಿರುವ ರೈತರಿಗೆ ಕೊಂಚ ನೆಮ್ಮದಿ ಸಿಗಲಿದೆ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ಜಮೀನಿನಲ್ಲಿರುವ ಬೆಳೆಗಳು ಫಸಲು ಬರುವ ಲಕ್ಷಣಗಳಿಲ್ಲ. ನೀರುಣಿಸಿ ಬೆಳೆ ಬೆಳೆದು ಇಳುವರಿ ಪಡೆಯಬೇಕು ಎಂಬ ಲೆಕ್ಕಾಚಾರದಲ್ಲಿದ್ದ ರೈತರಿಗೂ ಈಗ ನೀರಿದ್ದರೂ ಬೆಳೆಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂಪ್ಸೆಟ್ ಕೇಬಲ್ಗಳ ಕಳ್ಳತನ ಆಗಿರುವುದರಿಂದ ರೈತರಿಗೆ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ಪೊಲೀಸ್ ಇಲಾಖೆಯವರು ಕಳ್ಳರನ್ನ ಹಿಡಿದು ಜೈಲಿಗೆ ಅಟ್ಟಬೇಕು. ಸರ್ಕಾರವು ಸಂಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಧಾವಿಸಬೇಕು ಎಂದು ರೈತರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಹಾವೇರಿ ತಾಲೂಕಿನೊಳಗ ರೈತರ ಪಂಪ್ಸೆಟ್ ಕಳುವು ಒಂದು ಭಯಂಕರವಾದಂತಹ ಒಂದು ತಲೆ ಹಿಡಿಯುವಂತ ಒಂದು ಕೆಲಸ ಆಗ್ತದೆ. ಯಾಕಂತಂದ್ರೆ ಊಟ ಮಾಡೋ ಟೈಮ್ನಾಗ ತಾಟ್ ಹೆಂಗ್ ಕಸ್ಕೊಂಡ್ರೆ ಎಷ್ಟು ಮನುಷ್ಯಾಗ ತ್ರಾಸ ಆಕತ್ತು, ಹಂಗ ರೈತರಿಗೆ ಪಂಪ್ಸೆಟ್ ಅಂತಂದ್ರೆ ಊಟ ತಾಟ್ ಆದಂಗ ಆಗೈತಿ. ಇವತ್ತು ಕರೆಂಟು ಕಣ್ಣು ಮುಚ್ಚಾಲೆ ಆಡಕತೈತಿ, ಜೊತೆಗೆ ಮಳೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಇಂಥ ಸಂದರ್ಭದಾಗ ಇದ್ದಿದ್ದ ನೀರನ್ನು ಹಾಸ್ಕೊಂಡು ಒಂದು ತನ್ನ ಕಾಯ್ಕೋಬೇಕಪ್ಪ ಅಂತಂದ್ರೆ ಇದ್ದ ಪಂಪ್ಸೆಟ್ ಕಳವಾಗತ್ತೇವು. ಇದಕ್ಕೆ ಯಾರ ಹೊಣೆ ಮಾಡಬೇಕು, ಅಥವಾ ರೈತರ ಕಾಯ್ಬೇಕು, ಅಥವಾ ರೈತರು 24 ತಾಸು ಹೊಲದೊಳಗ ಇರಬೇಕು ಈ ಪರಿಸ್ಥಿತಿ. ಯಾಕಂತಂದ್ರೆ ಈ ಕ್ರೈಮ್ ಐತಲ್ಲ, ಕಳುವು ಅನ್ನೋದೈತಲ್ಲ, ಇದು ಐಡೆಂಟಿಫಿಕೇಶನ್ ಇಲಾಖೆಯಿಂದ ಸ್ವಲ್ಪ ಯಾರಿಗೆ ಸಂಶಯಾಸ್ಪದ ಐತಿ ಹೌದು. ಯಾಕಂದ್ರೆ ಬಂಗಾರ ಕಳುವಾದ್ರೆ ಬಂಗಾರ ಅಂಗಡಿಗೆ ಮಾರ್ತಾರ. ಇಂಥ ಮೆಟೀರಿಯಲ್ಸ್ ಕಳುವಾದಾಗ ಅದು ಎಲ್ಲಿ ಹೋಗತಿ, ಯಾರು ಮಾಡ್ತಾರ, ಇವ್ರದ್ದು ಏನು ಬೇಸ್ ಐತಿ, ಇದು ಎಲ್ಲಿ ಸಪ್ಲೈ ಆಕತಿ, ಇದನ್ನು ತಗೊಂಡು ಇದಕ್ಕೆ ಒಂದು ಯೋಗ್ಯ ಕ್ರಮ ತಗೋಬೇಕಂತಂದು ನಾನು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತು ನಾವು ಎಲ್ಲರೂ ರೈತರು ಆದಷ್ಟು ಒಬ್ರಿಗೊಬ್ರು ಒಂದು ಲಿಂಕ್ ಇಟ್ಕೊಂಡು ಇವ್ರು ಯಾರಾದರೂ ಸಮಯ ತಪ್ಪಿ ಹೊಲದ ರೋಡ್ನ್ಯಾಗ ಸಂಬಂಧ ಇಲ್ಲದಂತವ ಅಡ್ಡಾಡಕತ್ತೆ ಅಂತಂದ್ರೆ ನಾವು ರೈತರು ಒಂದು ಜಾಗೃತ ಆಗ್ಬೇಕು ಅನ್ನೋದು ಈ ಮೂಲಕ ಹೇಳಕ್ ಇಷ್ಟಪಡ್ತದೆ. ಈಗ ನಾವು ರೈತರು ರಾತ್ರಿ ಕರೆಂಟ್ ಕೊಡ್ತಾರೆ 3 ಗಂಟೆಗೆ, ಹಂಗಾಗಿ ನಾವು ಕಾಯ್ಕೊಂತ ಕುತ್ಕೊಳಕ್ಕಾಗಲ್ಲ. ಪಂಪ್ಸೆಟ್ ಲಕ್ಷಾನು ಗಂಟ್ಲೆ ಸಾಲ ಮಾಡಿ 3 ರೂಪಾಯಿ ಬಡ್ಡಿ ಹಂಗೆ ತಗೊಂಬಂದು ನಾವು ಸಾಲ ಮಾಡಿ ಪಂಪ್ಸೆಟ್ ಹಾಕ್ಸಿರ್ತೀವಿ, ಕೇಬಲ್ ಹಾಕ್ಸಿರ್ತೀವಿ. ಇವನ್ನ ಕಳುವು ಮಾಡಕತ್ತಾರ. ಇದಕ್ಕೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಕಳ್ಳರು ಯಾರು ಅನ್ನೋದು ಪತ್ತೆ ಹಚ್ಚಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ. ರೈತರು ಏನಾಗ್ಯಾರ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗವಲ್ತು. ನಮ್ಗೆ ಇದು ಚಿಂತನೆ ಆಗಿದೆ. ರೈತರು ಹೆಂಗೆ ಜೀವನ ಮಾಡಬೇಕು, ಏನು ಮಗ್ಗದಾಗ ಇಟ್ಕೊಂಡು ಮಕ್ಕಳದ ಅದೇನು ಪಂಪ್ಸೆಟ್ ಕೇಬಲ್ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಅದಕ್ಕಾಗಿ ಎಲ್ಲ ನಮ್ಮ
ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಇದಕ್ಕೊಂದು ಬಂದೋಬಸ್ತ್ ಮಾಡ್ರಿ. ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಹೆಂಗೆ ಕೊಡ್ಬೇಕು ನಾವು? ಏನು ಅದಕ್ಕೇನು ಇನ್ಶೂರೆನ್ಸ್ ಇರ್ತೈತೆ, ಇದು ಇರ್ತೈತೆ, ಕೇಬಲ್ಗೆ ಇದಕ್ಕೆ ಏನು ಇರೋದಿಲ್ಲ. ಅದಕ್ಕಾಗಿ ಪೊಲೀಸರು ಇದಕ್ಕೆ ಕ್ರಮ ತಗೊಂಡು ಅವ್ರನ್ನ ಒಳಗೆ ಹಾಕ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ.